ಆ ಟೈಮಲ್ಲಿ ನನ್ನ ಲೈಫ್ ಅಂತ ಕೇಳೋಕ್ಕಾಗಲಿ ನಾನು ಇದನ್ನು ಹೇಳ್ತಾ ಇಲ್ಲ. ಸತ್ಯ ಯಾವತ್ತಿದ್ರೂ ಸತ್ಯನೇ, ಯಾವತ್ತೊಂದಿನ ಗೊತ್ತಾಗಲೇಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ. ಗಂಡ ಈ ಲೀಲಾ ಮೆರಿತಾಳೆ. ಆಸ್ತಿಲ್ಲೇನು ಅರ್ಧ ಭಾಗ ಮುರ್ಕೊಡ್ತೀಯಾ? ಬೇಡ, ಏನು ಮಾತಾಡಬೇಡ, ಸುಮ್ಮನೆ ಇಲ್ಲಿಂದ ಹೊಟ್ಟೋಗು. ಅಂತರ ಅಂತರ ಅಯ್ಯೋ, ಯಾಕೆ ಮುಖದಲ್ಲಿ ಸೋತಿರೋ ಕಳೆ ಇದೆ? ಏನಾದ್ರು ಪ್ರಾಬ್ಲಮಾ? ಚೇಚೆ, ಇವ್ರಿಗೆ ಹೇಗೆ ಪ್ರಾಬ್ಲಮ್ ಇರೋದಕ್ಕೆ ಸಾಧ್ಯ? ಇದ್ರೆ ಶಿಕ್ಷೆ ಅಂತ ಇರ್ಬೇಕಷ್ಟೇ, ಸಮಸ್ಯೆ ಎಲ್ಲ ಬರೋದಕ್ಕೆ ಚಾನ್ಸೇ ಇಲ್ಲ. ಕರೆಕ್ಟ್. ಪಾಪದ ಕೊಡ ತುಂಬಿದ ಮೇಲೆ ಶಿಕ್ಷೆನೇ ಅಲ್ವಾ ಲಾಸ್ಟ್ ಆಪ್ಷನು. ಏನಂತೀಯ? ಲಕ್ಷ್ಮಿ, ಎಕ್ಸ್ಕ್ಯೂಸ್ ಮೀ. ಫಾರ್ ಯೋರ್ ಇನ್ಫಾರ್ಮೇಶನ್ ಲೆಟ್ ಮಿ ಗಿವ್ ಕ್ಲಾರಿಟಿ. ನಾನು ಲಕ್ಷ್ಮಿ, ಇವಳು ನಾನು ಹೇಳ್ತೀನಕ್ಕ, ನಾನು ಸರು. ನಮ್ಮತ್ತೆ ಸೊಸೆ. ನಮ್ಮತ್ತೆ ಯಾರು ಹೇಳಿ? ಲೀಲಾ ಅತ್ತೆ. ಅವ್ರು ಯಾವತ್ತೂ ನೀನು ನನ್ನ ಮಗಳ ಥರ ಅಂತ ನಾಟಕನೂ ಆಡಿಲ್ಲ. ಹಾಗಂತ ಬರೀ ಸೊಸೆ ಆಗು ನನ್ನನ್ನು ನೋಡ್ಕೊಂಡಿಲ್ಲ. ಆದ್ರೆ ತಾವು ಅಯ್ಯೋ ಬಿಡು ಸರು, ಇವ್ರಿಗೆ ಐಡೆಂಟಿಟಿನೇ ಇಲ್ಲ. ಇದೆಲ್ಲ ಹೇಗೆ ಗೊತ್ತಾಗತ್ತೆ? ಪ್ರಾರ್ಥನಾ, ಇನ್ನೂ ಒಂದ್ಸಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಲೀಲಾ ಅತ್ತೆನೇ ನಮ್ಮತ್ತೆ. ಅದು ಪಬ್ಲಿಕ್ ಆಗಿ ಎಲ್ರಿಗೂ ಗೊತ್ತಾಗಿದೆ. ಈ ಸಿನಿಮಾದಲ್ಲಿ ಕಾಮಿಡಿ ಪೀಸ್ಗಳು ಇರ್ತಾರೆ ಗೊತ್ತಾ? ಆ ಕಾಮಿಡಿ ಪೀಸ್ಗಳ ಥರನೇ ಕಾಣಿಸ್ತಿದ್ದೀರಾ. ಮೊದಲನೇ ಹೆಂಡತಿ ಬದುಕಿರುವಾಗ ಎರಡನೇ ಹೆಂಡತಿಗೆ ಕುಂಕುಮ ಇಟ್ಟ ತಕ್ಷಣ ಅವಳು ಕಾನೂನು ಪ್ರಕಾರ ಹೆಂಡತಿ ಆಗಲ್ಲ. ಆದ್ರೆ ಕಾನೂನು ಪ್ರಕಾರ ಲೀಲಾ ಮೇಡಮ್ ಏಜೆ ಸರ್ ಹೆಂಡತಿ ಅಂತ ತಾವೇ ಒಪ್ಕೊಂಡ್ರಲ್ಲ ಫೇಕ್ ಮೇಡಮ್. ಮೇಡಮ್, ಎಲ್ರಿಗೂ ಗಂಟ್ಲಲ್ಲಿ ಕಿಚ್ಕಿಚ್ ಆದ್ರೆ ಈ ಮೇಡಮ್ಗೆ ಕಿವಿಯಲ್ಲಿ ಕಿಚ್ಕಿಚ್. ಒಂದ್ಸಲ ಹೇಳಿದ್ರೆ ಕೇಳೋದಿಲ್ಲ. ಏನು 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 ಅಂತ ಕೇಳ್ತಾನೆ ಇರ್ತಾರೆ. ಮೇಡಮ್, ನಾನು ಒಂದೇ ಸಲ ಹೇಳೋದು ಪದೇ ಪದೇ ಹೇಳೋಕ್ಕಾಗಲ್ಲ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೋಡಿ ಮೇಡಮ್, ಮೊದಲನೇ ಹೆಂಡತಿ ಜೀವಂತವಾಗಿರ್ಬೇಕಾದ್ರೆ ಎರಡನೇ ಹೆಂಡತಿ ಅವಕಾಶ ಇಲ್ಲ, ಓಕೆ ಒಪ್ಕೊಳ್ಳೋಣ. ಆದ್ರೆ ಮೊದಲನೇ ಹೆಂಡತಿ ಒಪ್ಕೊಂಡ್ರೆ ಎರಡನೇ ಹೆಂಡತಿನ ಕಾನೂನು ಒಪ್ಕೊಳ್ಳುತ್ತೆ. ಇದು ನಿಮ್ಗೆ ಗೊತ್ತಿರಲೇಬೇಕು, ಯಾಕಂದ್ರೆ ಈ ಪ್ರೊಸೆಸ್ನ ಮಾಡ್ಕೊಟ್ಟಿದ್ದು ತಾವೇ ಅಲ್ವಾ? ನಾನಾ? ಹೌದು ಪ್ರಾರ್ಥನಾ, ಆ ಪ್ರಾಸೆಸ್ ನಾವು ಮಾಡೋ ಹಾಗೆ ಮಾಡಿಸಿದ್ದೆ ವಿಶ್ವರೂಪ್. ಮೇಡಮ್, ಅಷ್ಟೆಲ್ಲ ಹೊಗಳ್ಬೇಡಿ ಮೇಡಮ್. ಇಂಥ ಸಾಧನೆಗೆಲ್ಲ ನಾನು ಕ್ರೆಡಿಟ್ ತಗೊಳ್ಳಲ್ಲ, ಬಿಕಾಸ್ ದಿಸ್ ಇಸ್ ಮೈ ಅಳಿಲು ಸೇವೆ ಮೇಡಮ್. ಮಿಸ್ ಫೇಕ್ ಮೇಡಮ್, ಅರ್ಧಕ್ಕೆ ನಿಂತಿರೋ ಕನ್ಸ್ಟ್ರಕ್ಷನ್ ಮನೇನ ಕಂಪ್ಲೀಟ್ ಮಾಡಬೇಕು ಅಂತ ಪತ್ರನೆಲ್ಲ ತಗೊಂಡು ಬಂದು ಅದಕ್ಕೆ ಬಾಸ್ ಸಹಿ ಹಾಕಿಸ್ಕೊಂಡ್ರಲ್ಲ, ಅದೆಲ್ಲ ಆಗುವಾಗ ಮಾಡಿದ್ಯಾರು? ನಾನೇ.
ನಿಮ್ಮನ್ನ ಬೇಕು ಅಂತ ಗುದ್ದಿ ಫೈಲೆಲ್ಲ ಬೀಳ್ಸಿ ಆ ಫೈಲ್ಸ್ ಮಧ್ಯದಲ್ಲಿ ಪೇಪರ್ನ ಅಟ್ಯಾಚ್ ಮಾಡಿದ್ ನಾನೇ. ಅದು ಅಲ್ಲದೆ ಈ ಮನೇಲಿ ದೆವ್ವ ಭೂತ ಆತ್ಮ ಅಂತ ಕ್ರಿಯೇಟ್ ಮಾಡಿದ್ ಯಾರು ಗೊತ್ತಾ? ಅಯ್ಯೋ ಸಾಕು ಮೇಡಮ್, ಎಷ್ಟು ಅಂತ ಹೊಗಳ್ತೀರ. ಏನೋ ನಂಗೆ ಗೊತ್ತಿರೋ ನಟನೆ ಮಾಡಿ ಈ ಫೇಕ್ ಮೇಡಮ್ನ ಹೆದರಿಸ್ದೆ. ಅದಕ್ಕೆಲ್ಲ ಸಾಧನೆ ಅಂದ್ಬಿಟ್ರೆ ಹೇಗೆ ಮೇಡಮ್? ಮತ್ತೆ ನನ್ನ ಬೈರಾಗಿ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ಈ ಮೇಡಮ್ ಸಾರಿ ಅಂತಾರೆ ಮೇಡಮ್ ಅಲ್ಲ, ಫೇಕ್ ಮೇಡಮ್ ಹೆದರ್ಕೊಂಡ್ರು. ಇದಕ್ಕೆಲ್ಲ ಯಾಕೆ ಅಪ್ರಿಷಿಯೇಟ್ ಮಾಡ್ತೀರಾ? ನನ್ನ ಹತ್ರನೇ ನಾಟಕ ಮಾಡಿ ನನ್ನ ಹತ್ರನೇ ಬಂದು ಕೊಚ್ಕೋತಿದ್ದೀರಾ. ನಿಮ್ಮನ್ನ ಏನು ಮಾಡಕ್ಕಾಗಲ್ಲ. ಏನು ಮಾಡಕ್ ಆಗಲ್ಲ ಪ್ರಾರ್ಥನಾ. ನಮ್ಮ ಅಂತರಾತ್ಮ ಸತ್ತು ಸ್ವರ್ಗದಲ್ಲಿರೋ ಪವಿತ್ರವಾದ ಆತ್ಮ ಅವನನ್ನ ಸೋಲ್ಸೋದಿಗೋಸ್ಕರ ಮೇಲಿಂದ ಸಪೋರ್ಟ್ ಮಾಡ್ತಿರ್ತಾರೆ. ಯಾಕೆ ಹೇಳು? ಯಾಕೆ ಅಂದ್ರೆ ನಮ್ಮ ಲೀಲಾ ಅತ್ತೆನೇ ನಮಗ್ ಅತ್ತೆ ಆಗ್ಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ, ಅದಕ್ಕೆ. ಹಾಗಾಗಿ ನಾವು ಮಾಡಿದ ಜೀವನವೆಂಬ ನಾಟಕದಲ್ಲಿ ಮಿಕವಾಗಿ ನಿಂತಿದ್ದು ಮಾತ್ರ ಫೇಕ್ ಮೇಡಮ್. ಈ ಮನೆಯ ಯಜಮಾನಿಯಾಗಿ ಏಜಸರ ಹೆಂಡತಿಯಾಗಿ 3 ಮುದ್ದು ಸೊಸೆಯಂದಿರ ಅತ್ತೆಯಾಗಿ ಮಿಂಚಿದ್ದು ಮಾತ್ರ ಲೀಲಾ ಮೇಡಮ್ ಎಂಬತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಟ್ಟು ಮಂಗಳಂ ಜಯ ಮಂಗಳಂ ಮಂಗಳಂ ಫೇಕ್ ಮೇಡಮ್ ಮಂಗಳಂ ಫೇಕ್ ಮಂಗಳಂ. ನನ್ನ ಗಂಡಂಗೆ ನಾನು ಹೇಳಬೇಕಾಗಿರೋದಿಷ್ಟೇ, 7 ಜನ್ಮ ಅಷ್ಟೇ ಅಲ್ಲ ರೀ, ಮುಂದಿನ ಜನ್ಮದಲ್ಲೂ ನಾನು ಅಭಿರಾಮ್ ಜೈಶಂಕರ್ ಹೆಂಡತಿಯಾಗಿ ಗುರುತಿಸ್ಕೋಬೇಕು. ನನ್ನಿಂದ ನಿಮಗೆ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ರೀ 1 ನಿಮಿಷ ಪ್ಲೀಸ್, ನಿಮ್ಮ ಹತ್ರ ಮಾತಾಡಲೇಬೇಕು. ಇವಾಗ ಮಾತಾಡಲಿಲ್ಲ ಅಂದರೆ ಮತ್ತೆ ಯಾವತ್ತೂ ಮಾತಾಡೋಕ್ಕಾಗಲ್ಲ ಅನ್ಸುತ್ತೆ. ಆದರೆ ನಿನ್ನ ಜೊತೆ ಮಾತಾಡೋ ಅನಿವಾರ್ಯ ಆಗಲಿ ಅವಶ್ಯಕತೆ ಆಗಲಿ ನನಗಿಲ್ಲ. ಆದರೆ ನನಗಿದೆ, ನಿಮಗೂ ಇದೆ. ನಿಮ್ಗಿದು ಬೇಡ ಅಂತ ನೀವು ಬಿಡ್ಬೋದು, ಆದರೆ ನಾನು ಬಿಡಲ್ಲ. ಮೊದಲನೇದಾಗಿ ನಿಮಗೆ ಗೊತ್ತಿಲ್ಲದೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ನನ್ನ ಕ್ಷಮಿಸಿ. ಐ ಆಮ್ ಸಾರಿ. ಪ್ರತಿ ಸಲ ತಪ್ಪು ಮಾಡಿ ತಪ್ಪಾಯ್ತು ಕ್ಷಮಿಸಿ ಅಂತ ಕೇಳ್ತಿಯಲ್ಲ, ನಿನಗೇನು ಅನ್ಸಲ್ವಾ? ತಪ್ಪು ಮಾಡಿ ಕ್ಷಮೆ ಕೇಳೋದನ್ನ ಅಭ್ಯಾಸ ಮಾಡ್ಕೊಂಡಿದ್ಯಾ ಅಥವಾ ಕ್ಷಮಿಸಿದ ಮೇಲೆ ಇಷ್ಟೇ ತಾನೇ ಅನ್ನೋ ಕೇರ್ಲೆಸ್ನೆಸ್? ಖಂಡಿತವಾಗ್ಲೂ ಇಲ್ಲ ರೀ, ಇಲ್ಲ. ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆದಮೇಲೂ ಮತ್ತೆ ಈ ಥರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ಯಲ್ಲ, ಯಾಕೆ ಮಾಡ್ತಿದ್ಯಾ? ಇದರಿಂದ ಏನು ಸಿಗುತ್ತೆ ನಿಮಗೆ? ನಾನು ಮೊದಲನೇ ದಿನನೇ ಹೇಳಿದೆ, ಅಂತರಂಗೆ ಇರೋ ಸತ್ಯನ ಹೇಳೋಣ ಅಂತ. ಹೇಳೋದು ಬೇಡ ಅಂತ ತಡೆದವ್ರು ಯಾರು? ನೀನು. ಮುಂದೊಂದು ದಿನ ಈ ಥರ ಸಿಚುವೇಶನ್ ಬರುತ್ತೆ, ನಾನು ಕ್ಲಿಯರ್ ಆಗಿರಬೇಕು ಅಂದರೆ ಇರೋ ಸತ್ಯನ ಹೇಳಬೇಕು ಅಂದಾಗ ಸತ್ಯ ಹೇಳಬಾರ್ದು ಅಂತ ಪ್ರಾಮಿಸ್ ತೊಗೊಂಡಿದ್ಯಾರು? ನೀನು. ಇಷ್ಟೆಲ್ಲ ಆಗಿ ಸತ್ಯನ ಮುಚ್ಚಿಟ್ಟು ಅಂತರನ್ ಜೊತೆ ಇಷ್ಟು ದೂರ ಟ್ರಾವೆಲ್ ಮಾಡಿದ್ಮೇಲೆ ನೀನಾಗಿ ಇಂಟರ್ವ್ಯೂ ಕೊಡ್ತೀಯಾ? ಏಜೆ ನನ್ನ ಗಂಡ ಅಂತ ಹೇಳ್ತೀಯಾ? ನಿಮ್ಮಟ್ಲಲ್ಲೇ ಸಾಯ್ತೀನಿ ಅಂತೀಯ. ನೀ ಹೇಳಿದ್ದನ್ನೆಲ್ಲ ನಂಬಕ್ಕೆ ನನ್ನೇನು ಫೂಲ್ ಅನ್ಕೊಂಡಿದ್ಯಾ? ನಿನ್ ಮನ್ಸಲ್ಲಿ ಏನಿತ್ತು ಅಂತ ಇಷ್ಟೆಲ್ಲ ಮಾಡಿದ್ಯಾ? ಇಲ್ಲ ರೀ, ನನ್ನ ಮನಸ್ಸಲ್ಲಿ ಬೇರೆ ಏನೂ ಇರಲಿಲ್ಲ. ನೋ, ಎಲ್ಲ ಆಗೋಯ್ತು, ಇನ್ನೇನಿದೆ ಅಂತ ನನ್ನ ಹೇಗೆ ಕನ್ವಿನ್ಸ್ ಮಾಡ್ಲಿ? ಇಷ್ಟೆಲ್ಲ ಸತ್ಯನ ಮುಚ್ಚಿಟ್ಟು ಯಾಕಬ್ಬಿ ಈ ತರ ಮಾಡಿದೆ ಅಂದ್ರೆ ನಾನು ಏನು ಉತ್ತರ ಕೊಡ್ಲಿ? ಏನು ಹೇಳಲಿ ಅವಳಿಗೆ? ಕಾಲ ಮೀರೋಯ್ತು ಅಂದ್ರೆ ನನ್ನನ್ನು ಬಿಟ್ಟು ಹೋಗ್ತಾಳೆ. ಮತ್ತದೇ ಒಂಟಿ ಜೀವನ. ಹಿಟ್ಲರ್ ಅನ್ನೋ ನೇಮ್ ಪ್ಲೇಟ್ ಮಾತ್ರ ಉಳಿಯುತ್ತೆ. ಸಂತೋಷನಾ? ರೀ ಪ್ಲೀಸ್, ನೀವು ತುಂಬ ಬೇರೆ ಥರ ಯೋಚನೆ ಮಾಡ್ತಿದ್ದೀರಾ. ಆ ಥರ ಎಲ್ಲ ಆಗಲ್ಲ. ನಾನು ಹೇಳಿದ್ರೆ ನಿಮ್ಗೆ ಅರ್ಥನೂ ಆಗಲ್ಲ. ಸಾರಿ, ನಿನಗೆ ಅರ್ಥ ಆಗ್ತಾ ಇಲ್ಲ. ಅಂತರ ಬಗ್ಗೆ ನಿನಗೆ ಏನು ಗೊತ್ತು? ನಿನಗೆ ಗೊತ್ತಿರೋದು ಎಳ್ಳಷ್ಟೇ, ಆದ್ರೆ ನನಗೆ ಅವಳ ಬಗ್ಗೆ ಕಡಲಷ್ಟು ಗೊತ್ತು. ಅಂತರ ನನ್ನ ಉಸಿರಲ್ಲಿ ಬೆರೆತೋಗಿದ್ದಾಳೆ. ಇವತ್ತು ನೀನು ಮಾಡಿರೋ ತಪ್ಪಿಗೆ ಅವಳು ಮನೆ ಬಿಟ್ಟು ಹೋಗ್ತೀನಿ ಅಂತ ಕೂತ್ರೆ ನಾನು ಏನು ಮಾಡಲಿ? ಏನು ಹೇಳಲಿ? ನಾನು
ಎರಡೆರಡು ಆಘಾತನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಅಂತರ ಇಲ್ದಿರೋ ಜೀವನನ ನಾನು ಹೇಗೆ ಕಲ್ಪಿಸ್ಕೊಳ್ಳಿ? ಅಂತರ ಅಕ್ಕ ಮನೆ ಬಿಟ್ಟು ಹೋಗಲ್ಲ. ಅವ್ರು ಮನೆ ಬಿಟ್ಟು ಹೋಗ್ತೀನಿ ಅಂತ ಒಂದು ಮಾತು ಹೇಳಿದ್ರು ನಾನೇ ಮನೆ ಬಿಟ್ಟು ಹೋಗ್ತೀನಿ. ಯಾಕೆ ಅಂದರೆ ನಂಗೆ ಅವ್ರ ಮೇಲೆ ಅಷ್ಟು ನಂಬಿಕೆ ಇದೆ. ಬೇಕಿದ್ರೆ ನೀವೇ ನೋಡಿ. ಈ ಅಭಿ ನಾನು ಅನ್ಕೊಂಡಂಗಂತೂ ಮಾಡಲ್ಲ ಅನ್ನೋದು ಪ್ರೂವ್ ಆಗೋಯ್ತು. ನಾನು ಇವ್ನಿಗೆ ಇಷ್ಟೆಲ್ಲ ತಲೆ ಸೌರಿ ಹೇಗೋ ಮೇಂಟೈನ್ ಮಾಡಿಟ್ಟಿದ್ದೆ. ಆದರೂ ನನ್ನ ವಿರುದ್ಧವಾಗಿ ಹೋಗ್ತಾನೆ ಅಂದರೆ ಅವನು ನನ್ನ ಕೈ ತಪ್ಪು ಹೋಗ್ತಿದ್ದಾನೆ ಅಂತ ಅರ್ಥ. ಆ ಲೀಲಾನ ಅಭಿ ತನ್ನ ಕೈಯಾರೆ ಅವಳನ್ನ ಹೊರಗಡೆ ಹಾಕ್ತಾನೆ ಅಂತ ಅನ್ಕೊಂಡ್ರೆ ನೇರವಾಗಿ ಬಂದು ಒಪ್ಕೊಂಡೇ ಬಿಟ್ನಲ್ಲ. ಛೇ, ಎಲ್ಲ ನನ್ನ ವಿರುದ್ಧವಾಗೇ ಆಗ್ತಿದೆ. ನಾನು ಅನ್ಕೊಂಡಿದ್ದೆಲ್ಲ ಈಗ ಆಗದೆ ಹೋದರೆ ನನ್ನ ಗುರಿನ ನಾನು ಹೇಗೆ ಮುಟ್ಟೋದು? ಈ ಅಭಿ ಲೀಲಾನ ಹೆಂಡತಿ ಅಂತ ಒಪ್ಕೊಂಡಿರ್ಬೇಕಾದ್ರೆ ನಾನೇನು ಮಾಡಲಿ? ದೇವ್ರೆ, ಈ ಅಭಿ ಲೀಲಾನ ಒಪ್ಕೊಂಡಿರೋ ಕೆಲಸಕ್ಕೆ ನಾನು ಅವಳನ್ನ ಎರಡನೇ ಹೆಂಡತಿ ಅಂತ ಒಪ್ಕೊಂಡು ಅವಳು ಚಾಕ್ರಿ ಮಾಡಿಕೊಂಡು ಇಲ್ಲೇ ಬಿದ್ದಿರ್ಬೇಕಾಗತ್ತೆ. ಯಾಕೋ ಅಭಿ, ನಿನಗೇನೋ ಆಗಿದೆ? ಯಾಕ್ರೋ ಬಂದು ಬಂದು ನನ್ನ ಪ್ರಾಣ ತಿಂತಿದ್ದೀರಾ? ನಾನು ಅನ್ಕೊಳ್ತಿರೋದೇ ಒಂದು, ಇಲ್ಲಿ ಆಗ್ತಿರೋದೇ ಇನ್ನೊಂದು. ಇಷ್ಟು ದಿನ ಗುಟ್ಟು ರಟ್ಟಾಗಿಲ್ಲ ಅಂತ ಹೇಗೋ ಸೇಫ್ ಆಗಿದೆ. ಈಗ ಈಗ ಗುಟ್ಟೆಲ್ಲ ರಟ್ಟಾಗಿ ಮನೆಯವ್ರ ಜುಟ್ಟನ್ನೆಲ್ಲ ಕೈಯಿಂದ ನಾನೇ ಬಿಟ್ಕೊಟ್ಟಂಗಾಗಿದೆ. ಅಭಿ ಹೆಂಡ್ತೀನಿ ಲೀಲಾ ಅಂತ ನಾನೇನಾದರೂ ಈಗ ಜಗಳ ಮಾಡ್ತಾ ಕೂತ್ರೆ ಈ ಮನೇಲಿ ಯಾರೊಬ್ಬರು ನನಗೆ ಸಪೋರ್ಟ್ ಮಾಡಲ್ಲ. ಅದು ನನಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ಎಲ್ಲರೂ ಈಗಲೇ ನನ್ನ ಮೇಲೆ ಉರಿದು ಬೀಳ್ತಿದ್ದಾರೆ. ಹುಟ್ಟು ರಟ್ಟಾದ್ಮೇಲೂ ನಂದೇ ನಡೆಸ್ತೀನಿ ಅಂತ ಕೂತ್ರೆ ಪರಿಸ್ಥಿತಿ ಇನ್ನೂ ಬಿಗಡಾಯಿಸೋಗುತ್ತೆ. ಅದಂತೂ ಖಂಡಿತ. ಏನು ಮಾಡಲಿ? ಒಂದು ಕೆಲಸ ಮಾಡ್ತೀನಿ. ಅಭಿ ಹತ್ರ ಹೋಗಿ ನಾನು ಲೀಲಾನ ಒಪ್ಕೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಆಗ ಅಭಿ ದೃಷ್ಟಿಲಿ ನಾನು ಒಳ್ಳೆಯವಳಾಗಿ ಕಾಣಿಸ್ತೀನಿ. ಅವನೊಬ್ಬನ ದೃಷ್ಟಿಲಿ ನಾನು ಒಳ್ಳೆಯವಳಾಗಿ ಕಂಡ್ರೆ ಸಾಕು. ಆಮೇಲೆ ಆ ಲೀಲಾಗೇನು ಗತಿ ಕಾಣಿಸ್ಬೇಕೋ ಅದನ್ನು ಕಾಣಿಸ್ತೀನಿ. ಸದ್ಯದ ಪರಿಸ್ಥಿತಿಯಲ್ಲಿ ಅದೇ ಸರಿ. ಟೈಮ್ ನೋಡಿಕೊಂಡು ಆಮೇಲೆ ಎಲ್ಲದನ್ನು ನನ್ನ ಕಂಟ್ರೋಲಿಗೆ ತಗೋಬೋದು. ಅಭಿಗೆ ಲೀಲಾನೇ ಎರಡನೇ ಹೆಂಡತಿ ಅಂತ ಎಕ್ಸ್ಪೋಸ್ ಮಾಡೋದಕ್ಕೆ ನನ್ನ ಹತ್ರ ತುಂಬ ಟೈಮ್ ಇರುತ್ತೆ. ನನ್ಗಂತೂ ಒಂದು ಮೂಮೆಂಟಲ್ಲಿ ಇದೆಲ್ಲ ಆಗ್ತಿರೋದು ನಿಜನ ಅಂತ ಡೌಟ್ ಆಗೋಕ್ಕೆ ಶುರು ಆಗೋಯ್ತು. ನಾನು ಅಷ್ಟೇ ಕನ್ಸೇನೋ ಅನ್ಕೊಂಡು ಎರಡನೇ ಸತಿ ಪಿಂಚ್ ಮಾಡಿ ನೋಡ್ಕೊಂಡೆ. ಎರಡನೇ ಸಲಿಗಿಂತಿದ್ದು ನನ್ನ ಕೈಗೆ ನಿನ್ನ ಕೈಗೆಲ್ಲ ಇನ್ನೂ ಉರಿತಿದ್ದೆ ನನಗೆ. ಸಾರಿ. ಪರವಾಗಿಲ್ಲ, ಹೋಗ್ಲಿ ಬಿಡು. ಅದೇ ಅನ್ಕೊಂಡಿದ್ದೆಲ್ಲ ಆಯ್ತಲ್ಲ, ಅಷ್ಟೇ ಖುಷಿ. ದುರ್ಗಾಲಕ್ಷ್ಮಿ ಸರು ಇವರು ಪ್ರಾರ್ಥನೆ ಮುಂದೆ ನಾನೇ ಅವ್ರ ಹೆಂಡತಿ ಅಂತ ಒಪ್ಕೊಂಡ್ಬಿಟ್ರು. ಇಷ್ಟು ದಿನ ನಾವೇನೇ ಮಾಡಕ್ ಹೋದ್ರೂ ಅದೆಲ್ಲ ಉಲ್ಟಾ ಆಗ್ತಿತ್ತು. ಏನ್ ಅನ್ಕೊಂಡ್ರು ಅದು ನಮ್ಗೆ ವಾಪಸ್ ಹೊಡಿತಾ ಇತ್ತು. ಆದ್ರೆ ಫಸ್ಟ್ ಟೈಮ್ ನಾವೇನು ಅನ್ಕೊಂಡೇ ಇರ್ಲಿಲ್ಲ, ಇಷ್ಟೆಲ್ಲ ಆಗೋಯ್ತು. ನನಗೆಷ್ಟು ಸಮಾಧಾನ ಆಗ್ತಿದೆ ಗೊತ್ತಾ? ಅದ್ರಲ್ಲೂ ಅಷ್ಟು ಜನದ ಎದುರಿಗೆ ಲೀಲಾ ನನ್ನ ಹೆಂಡತಿ ಸತ್ಯನ ಮುಚ್ಚಿಟ್ಟಿದ್ದು ತಪ್ಪಾಗೋಯ್ತು ಅಂದ್ರಲ್ಲ, ಆಗಂತೂ ನನ್ನ ಕಣ್ಣಲ್ಲಿ ನೀರೇ ತುಂಬಿಕೊಳ್ತು ಗೊತ್ತಾ. ನೀವೇ ಎಷ್ಟು ಎಮೋಷ್ನಲ್ ಆಗ್ತಿರ್ಬೇಕಾದ್ರೆ ನನಗೆ ಎಷ್ಟು ಎಮೋಷ್ನಲ್ ಆಗಿರ್ಬೋದು ಯೋಚನೆ ಮಾಡಿ. ಅವರು ನನ್ನನ್ನು ಎಲ್ಲರ ಮುಂದೆ ಲೀಲಾ ನನ್ನ ಹೆಂಡತಿ ಅಂತ ಹೇಳಿದ್ರು. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಆದರೆ ಅವರು ನಾನೇ ಅವಳಿಗೆ ತಾಳಿ ಕಟ್ಟಿರೋದು ಅಂತ ಹೇಳಿದಾಗ ನನಗೆ ಎಷ್ಟು ಖುಷಿ ಆಯಿತು. ಅವಾಗ ನಂಗೆ ಸಾವು ಬಂದಿದ್ರು ಅದನ್ನ ಗಟ್ಟಿಯಾಗಿ ಒಪ್ಕೋತಾ ಇದ್ದೆ. ಅತ್ತೆ ಬಿಟ್ಟು ಅಲ್ಲಿ ಎಲ್ಲ ಈಗಷ್ಟೇ ಸರಿ ಹೋಗ್ತದೆ. ಸಾವಂತೆ ಸಾವು. ಅವ್ರು ಖುಷಿಯಾಗಿದ್ರು ಅಂತ ಹೇಳ್ತಾ ಇದ್ರು ಅಷ್ಟೇ. ಇನ್ನು ಸಾವು ಬಂದ್ರೆ ನಾವು ಅವ್ರನ್ನ ಬಿಟ್ಬಿಡ್ತೀವಾ? ಖಂಡಿತ ಇಲ್ಲ. ಈ ಸೊಸೆಂದ್ರು ಅತ್ತೆಗೋಸ್ಕರ ಪ್ರತಿಭಟನೆ ಮಾಡ್ತಾರೆ. ಏನಂತ? ಅತ್ತೆ ನಾವು ಕತ್ತೆ ಅಂತಾನಾ? ಅದಂತೂ ಎಂತ ಡಬ್ಬ ಲೈನ್ ಗೊತ್ತಾ? ಅದೊಂದೇ ಹಂಗಾಗಿದ್ದು.
ಮಿಕ್ಕಿದೆಲ್ಲ ಪಂಚಿಂಗ್ ಆಗಿರ್ಲಿಲ್ವಾ? ಡೈಲಾಗ್ ಪಂಚ್ ಆಗೋದ್ಕಿಂತ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಪಂಚ್ ಆಗಬೇಕು. ನಾವೆಲ್ಲರೂ ಒಂದು ಲೆವೆಲಿಗೆ ಗೆದ್ದಿದ್ದೀವಿ. ಇನ್ನೇನೇ ಇದ್ರೂ ಆ ಪ್ರಾರ್ಥನಾ ಯಾರು ಎಂಥವಳು ಅಂತ ನನ್ನ ಗಂಡಂಗೆ ಹೇಳಬೇಕು, ಅವ್ರಿಗೆ ತಿಳಿಸ್ಬೇಕು. ನಿಜ, ಅಲ್ಲಿವರೆಗೂ ನಾವು ಯಾರನ್ನು ಕೈ ಕಟ್ಟಿ ಅಂತ ಸುಮ್ಮನೆ ಕೂರಲ್ಲ. ನೀವೇನ್ ಹೇಳಿದ್ರು ಮಾಡೋದಿಕ್ಕೆ ನಾವು ರೆಡಿ ಆಗಿದ್ದೀವಿ. ಜಯ ನಿಮ್ದಾಗ್ಬೇಕಷ್ಟೇ. ಏನಭಿ, ಏನು ಮಾತಾಡದೆ ಸುಮ್ಮನೆ ನಿಂತಿದ್ಯಾ? ನನಗೊಬ್ಳು ಹೆಂಡತಿ ಇದ್ದಾಳೆ, ಅವಳಿಗೆ ಉತ್ತರ ಕೊಡಬೇಕು ಅಂತ ನಿನ್ಗೆ ಅನಿಸ್ತಾ ಅಲ್ವಾ? ಅಂತರ ನಾನು ಹೇಳಬೇಕು ಅಂತಾನೆ. ಬೇಡ ಅಭಿ, ಈ ಮಾತು ನೀನು ನನಗೆ ಹೇಳಬೇಡ. ನನಗೆ ಹೇಳೋಕ್ಕಾಗಲಿಲ್ಲ, ನೀನು ನನಗೆ ಟೈಮ್ ಕೊಡಲಿಲ್ಲ, ನನಗೆ ಹೇಳೋಕ್ಕೆ ಬಿಡಲಿಲ್ಲ, ನೀನು ಪ್ರೀತಿ ನನ್ನನ್ನು ಕಟ್ಟಾಕ್ಬಿಡ್ತು ಅಂತೆಲ್ಲ ಶುಗರ್ ಕೋಟೆಡ್ ಡೈಲಾಗ್ಸ್ನ ನನಗೆ ಹೇಳಬೇಡ ಅಭಿ. ಅಂತರ ಅವೇ ಪ್ಲೀಸ್, ನೀನೇನು ಮಾತಾಡಬೇಡ. ಈಗ ನಾನು ಮಾತಾಡೋ ಟೈಮ್. ತಪ್ಪು ಮಾಡಿದರೆ ಕ್ಷಮಿಸ್ಬೋದು, ಇನ್ನೊಂದ್ಸಲ ತಪ್ಪು ಮಾಡ್ತಿದ್ಯಾ ಅಂದರೆ ತಿದ್ದಬಹುದು. ಆದರೆ ನೀನು ನನಗೆ ಮಾಡಿದ್ದು ಮೋಸ, ದ್ರೋಹ. ಕಟ್ಕೊಂಡು ಹೆಂಡತಿಗೆ ಅನ್ಯಾಯ ಬಗ್ದು ನನ್ನ ಜೊತೆ ಎಷ್ಟು ಚೆನ್ನಾಗಿ ಓಡಾಡ್ಬಿಟ್ಟೆ ಅಲ್ವಾ ನೀನು? ನನಗೇನೋ ಮರ್ವಿನ ಕಾಯಿಲೆ ಇತ್ತು, ನಾನು ಪ್ರಶ್ನೆ ಮಾಡಲಿಲ್ಲ. ನನ್ನ ವೀಕ್ನೆಸ್ನೇ ವರ ಅಂತ ಅಂದ್ಕೊಂಡು ನಿನ್ಗೆ ಹೇಗೆ ಬೇಕೋ ಹಾಗೆ ಬದುಕ್ಬಿಟ್ಟೆ ಅಲ್ವಾ? ಇಷ್ಟೆಲ್ಲ ಆದಮೇಲೆ ನೀನನ್ನು ಏನಂತ ಕರಿಬೇಕು? ಮೋಸ್ಕಾರ. ನೀನು ಮೋಸ್ಕಾರ. ಲೀಲಾ ಈ ಮನೆಗೆ ಬೇಕಾದವಳು ಅಂದೆ. ಅದನ್ನ ನಾನು ನಂಬ್ದೆ. ಆದರೆ ಅವಳು ನಿನಗೆ ಬೇಕಾದವಳು ಅಂತ ಗೊತ್ತಾಗೋಕೆ ನನಗಿಷ್ಟು ದಿನ ಬೇಕಾಯ್ತು. ಇವತ್ತು ನನಗೆ ಗೊತ್ತಾಗಿಲ್ಲ ಅಂದಿದ್ರೆ ಇನ್ನೂ ಒಂದಷ್ಟು ವರ್ಷ ಕಾಲ ತಳ್ಳಿ ನನ್ನ ಕಿವಿಗೆ ಹೂ ಇಟ್ಟು ಅಂತರ ನೀನೇ ನನ್ನ ಜಗತ್ತು, ನೀನೇ ನನ್ನ ಪ್ರಾಣ ಅಂತ ಹೇಳಿ 4 ಲೈನ್ ಹೇಳಿ ನನ್ನನ್ನು ಯಾಮಾರಿಸ್ಬಿಡ್ತಿದ್ದೆ ಅಲ್ವಾ? ಆದರೆ ಈಗ ಇನ್ನೊಬ್ಳ ಜೊತೆ ನನ್ನನ್ನು ಕಲ್ಪನೆ ಮಾಡ್ಕೊಳ್ಳೋದು ಸಾಧ್ಯ ಆಯ್ತಾ ಅಭಿ? ಪ್ರತಿ ಕ್ಷಣ ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ, ನಿನ್ನ ಬಗ್ಗೆನೇ ಕನ್ಸು ಕಾಣ್ತಾ, ಅಭಿ ನನಗಿವತ್ತು ಸಿಗ್ತಾನೆ, ನಾಳೆ ಸಿಗ್ತಾನೆ ಅಂತ ಕಾಯ್ತಾನೆ ಇದ್ದೆ. ಅದಕ್ಕೆ ನೀನು ನನಗೆ ಸರಿಯಾದ ಉತ್ತರನೇ ಕೊಟ್ಟೆ. ನನ್ನ ಲೈಫಲ್ಲಿ ಏನಾಗಿರ್ಬೋದು, ನನ್ನ ಅಭಿ ಯಾಕೆ ನನ್ನ ಜೊತೆ ಚೆನ್ನಾಗಿಲ್ಲ ಅಂತ ಯೋಚನೆ ಮಾಡಿದಾಗೆಲ್ಲ ಅಭಿಗೆ ಏನೋ ಬಿಸ್ನೆಸ್ ಟೆನ್ಷನ್ನು, ಆಫೀಸ್ ಕೆಲಸ ಇರ್ಬೋದು ಅಂತ ಸುಳ್ಳು ರೀಸನ್ ಕೊಡ್ತಿತ್ತು ನನ್ನ ಮನಸ್ಸು. ನೀನೇ ನನ್ನ ಮುಂದೆ ನಿಂತಿದ್ಯಲ್ಲ, ಲೀಲಾ ಜೊತೆ ಇರೋದಕ್ಕೆ ನೀನು ನನ್ನನ್ನೇ ದೂರ ಮಾಡ್ಕೊಂಡ್ಬಿಟ್ಟಿ ಅಭಿ. ಈ ಮಾತನ್ನ ನಾನು ಬಂದ ದಿನಾನೇ ಹೇಳ್ಬಿಟ್ಟಿದ್ದಿದ್ರೆ ಹೇಗೆ ಬಂದು ಹಾಗೆ ಹೊರಟೋಗ್ತಿದ್ದೆ. ಆಗ ನನಗಿಷ್ಟು ನೋವು ಆಗ್ತಿರ್ಲಿಲ್ಲ. ಯಾಕೆ ಹೇಳು? ಆಗ ನನಗೇನು ನೆನಪಿರ್ಲಿಲ್ಲ. ನೀನು ಯಾರು ಅಂತಾನೆ ಗೊತ್ತಿಲ್ಲ ಅಂದಮೇಲೆ ನನಗೆ ಹೇಗೆ ನೋವಾಗ್ತಿತ್ತು ಹೇಳು? ಸತ್ಯನ ಮುಚ್ಚಿಡೋದಕ್ಕೆ ನೀನು ಕೋಪ ಮಾಡ್ಕೊಂಡು ಮಾತಾಡಿದ್ರೆ ನಾನು ಸುಮ್ಮನೆ ಆಗ್ಬಿಡ್ಬೇಕಾ? ನೀವೆಲ್ಲರೂ ಸೇರ್ಕೊಂಡು ಅವಳನ್ನ ಮನೆ ಕೆಲಸೋಳು ಅಂತ ಹೇಳಿದ್ರಿ, ನಾನು ಅವಳನ್ನ ತಂಗಿ ಥರ ಟ್ರೀಟ್ ಮಾಡಿದೆ. ಆದರೆ ನೀನು ನಿಜವಾಗ್ಲೂ ಅವಳನ್ನ ತಂಗಿನೇ ಮಾಡ್ಬಿಟ್ಟಿಯಲ್ಲ ಅಭಿ. ನಾನು ನಿನ್ಗೇನು ಅನ್ಯಾಯ ಮಾಡಿದ್ದೆ ಅಭಿ? ಇಲ್ಲ ಅಭಿ, ನನ್ನ ಗಂಡನ್ನ ನಾನು ಯಾರ ಜೊತೆನೂ ಹಂಚ್ಕೊಳ್ಳಲ್ಲ. ಈ ಮನೆಯಲ್ಲಿ ನನ್ನ ಗಂಡ ನನ್ನ ಜೊತೆಲಿ ಮಾತ್ರ ಇರಬೇಕು. ನಾಣ್ಯ ನಿಂದೆ ಆಗಿರ್ಬೋದು, ಆ 2 ಮುಖಗಳನ್ನ ಒಂದೇ ಸಲ ನೋಡೋದಕ್ಕಾಗಲ್ಲ. ಆ 2 ಮುಖದಲ್ಲಿ ಯಾವ ಮುಖ ಬೇಕು ಅನ್ನೋದನ್ನ ನೀನೇ ಡಿಸೈಡ್ ಮಾಡು. ಅದ್ರ ಮೇಲೆ ನಾನೆಲ್ಲಿರಬೇಕು ಅಂತ ಡಿಸೈಡ್ ಮಾಡ್ತೀನಿ. ಇಂಟರ್ವ್ಯೂರ್ ಹತ್ರ ನಿಜ ಹೇಳಾಯ್ತು. ಮುಂದೆ ಯಾವ ಬಾಣ ಬಿಡೋದು? ಈ ಬಾಣ ತುಂಬ ದೊಡ್ಡದಾಯಿತು. ಸ್ವಲ್ಪ ವೇಟ್ ಮಾಡಿ ಬಾಣ ಬಿಡಬೇಕು.
ಸದ್ಯಕ್ಕೆ ಇನ್ನೊಂದು ಯಾವ್ದಿದೆ? ಲೀಲಾ, ಬನ್ನಿ 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 ಅಕ್ಕ, ನಿಮ್ಮ ಮುಂದೆ ನಾನು ಕೂತ್ರೆ ಏನು ಚೆನ್ನಾಗಿರುತ್ತೆ ಹೇಳಿ? ಕಿಂಡಲ್ಲ? ಹಾ, ಕಿಂಡಲ್ಲ? ಕಿಂಡಲ್ ಎಲ್ಲ ನಾವು ಮಾಡಲ್ಲ ಅಕ್ಕ, ತೆಗೆದ್ರೆ ತಲೆನೇ ತೆಗಿತೀವಿ ನಾವು. ಏನೇ ಗೆದ್ದೆ ಅಂತ ಇಷ್ಟೆಲ್ಲ ಮೆರಿತಿದ್ಯಾ? ನೀನು ಗೆದ್ದೆ ಅಂತ ಅಂದ್ಕೊಳ್ಳೋಷ್ಟ್ರೊಳಗೆ ನಾನು ಕಪ್ಪೆತ್ಕೊಂಡು ಹೋಗ್ತಾ ಇರ್ತೀನಿ, ನೋಡ್ತೀಯಾ? ಏನಪ್ಪ ಈ ಸತಿ ಎಲ್ಲರೂ ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ ಅಂತ ಹೇಳ್ತಿದ್ದಾರೆ. ನೋಡೋಣ ನೀನ್ ಕಪ್ನ ತಗೋತೀಯೋ ಇಲ್ವೋ ಅಂತ. ಏಯ್ ಹೋಗೆಲೇ. ಮಾತಿನ ಮೇಲೆ ಹಿಡ್ತಾ ಇರಲಿ. ಏನು ಗೊತ್ತಾ, ಈ ಪ್ರಾಣಿ, ನಾಯಿ, ನರಿ, ಪಕ್ಷಿಗಳ ಮೇಲೆ ನಂಗೆ ತುಂಬ ಪ್ರೀತಿ. ಅವನ್ನ ತುಂಬ ಪ್ರೀತಿಯಿಂದ ಮಾತಾಡಿಸ್ತೀನಿ. ಆದರೆ ಕೆಲವು ಜಾತಿ ಪ್ರಾಣಿಗಳಿರ್ತವೆ, ಅವಕ್ಕೆ ಒಳ್ಳೆ ಬುದ್ಧಿ ಅನ್ನೋದೇ ಇರಲ್ಲ. ಬೇರೆ ತಲೆ ಹೊಡೆದು ಬದುಕೋದೇ ಅವ್ರ ಜೀವನ. ಅಂಥವ್ರಿಗೆ ನಾನು ಇಷ್ಟೇ ಬೆಲೆ ಕೊಡೋದು. ನೀನು ಮೆರೆಯೋದಕ್ಕೆ ರೀಸನ್ನೇ ಇಲ್ಲ. ನೀನು ಗೆದ್ದೆ ಅಂತ ಅಂದ್ಕೊಂಡಿದ್ಯಾ? ಆದರೆ ನಾನು ನಿನಗಿಂತ ಒಂದು ಕೈ ಮೇಲೇನೇ ಇದ್ದೀನಿ. ನೀನೇನೋ ಅವನ ಹತ್ರ ತಾಳಿ ಕಟ್ಟಿಸ್ಕೊಂಡು ಮಾತ್ರಕ್ಕೆ ಅವನ ಹೆಂಡತಿ ಸ್ಥಾನ ಪಡ್ಕೊಂಡಿದ್ಯಾ. ಅದು ಕೆಲವು ದೃಷ್ಟಿಲಿ ಮಾತ್ರ. ಆದರೆ ಅಭಿ ದೃಷ್ಟಿಲಿ ನಾನೇ ಅವನ ಹೆಂಡತಿ, ನೀನು ಅವನ ಹೆಂಡತಿ ಅಲ್ಲ. ಅವನ ಮನಸ್ಸಲ್ಲಿರೋದು ನಾನೇ. ಯಾವುದೇ ಕಾರಣಕ್ಕೂ ನೀನು ಅವನ ಹೆಂಡತಿಯಾಗಿ ಮೆರೆಯೋದಕ್ಕೆ ನಾನು ಬಿಡಲ್ಲ ಕಣೆ. ಹೌದಾ ಬೇಬಿ, ನೀನು ನೋಡ್ತೀಯಾ? ಖಂಡಿತ ನೋಡ್ತೀಯಾ? ಜಗತ್ತಿಗೆ ಲೀಲಾ ಅಭಿರಾಮ್ ಜೈಶಂಕರ್ ಆಗಿರೋ ನಾನು ಅವ್ರ ಮನಸ್ಸಲ್ಲಿ ಸದ್ಯದಲ್ಲೇ ಶಾಶ್ವತವಾಗಿ ನೆಲೆಸ್ತೀನಿ. ನೆಲೆಸೋದಕ್ಕೆ ಸ್ವಲ್ಪ ಕಮ್ಮಿ ಟೈಮ್ ಇದೆ. ಅಷ್ಟರೊಳಗೆ ನಾನು ಮೆರೆಯಲ್ವಾ? ಖಂಡಿತ ಮೆರಿತೀನಿ, ನೋಡ್ತೀನಿ.